ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಾಭದ್ರಾ ಜಲಾಶಯ ಬರಿದಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯ ಡೆಡ್ ಸ್ಟೋರೇಜ್ ಹಂತ ತಲುಪಿದೆ. ಸದ್ಯ 4 ಟಿಎಂಸಿ ನೀರು ಮಾತ್ರ ಇದ್ದು 3 ಟಿಎಂಸಿ ಡೆಡ್ ಸ್ಟೋರೇಜ್ ಬಂದ ಬಳಿಕ ಬಳಸೋ ಹಾಗಿಲ್ಲ. ಹಾಗಾಗಿ ಕೇವಲ 1 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ. ಬಾಕಿ ಇರುವ 1 ಟಿಎಂಸಿ ನೀರು ಇನ್ನೂ 1 ತಿಂಗಳು ಕುಡಿಯುವ ನೀರು ಪೂರೈಕೆ ಮಾಡಬೇಕಿದೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು 4 ಜಿಲ್ಲೆಗಳು ಸೇರಿದಂತೆ ಆಂಧ್ರ ಹಾಗೂ ತೆಲಂಗಾಣದ ಒಟ್ಟು 8 ಜಿಲ್ಲೆಗಳಿಗೆ ತುಂಗಾಭದ್ರಾ ಜಲಾಶಯದ ನೀರು ಅನಿವಾರ್ಯ. ನಿರೀಕ್ಷೆಯಂತೆ ಜೂನ್ ವೇಳೆ ಮುಂಗಾರು ಮಳೆ ಆಗದೇ ಇದ್ರೆ ನೀರಿಗೆ ಹಾಹಾಕಾರ ಶುರುವಾಗಲಿದೆ. ರ್ಯಾಪಿಡೋ ಬೈಕ್ ಸವಾರನ ಮೇಲೆ ಆಟೋ ಚಾಲಕ ದರ್ಪ ತೋರಿದ ಘಟನೆ ಬೆಂಗಳೂರಿನ ಮಹಾದೇವಪುರದಲ್ಲಿ ನಡೆದಿದೆ. ಬೈಕ್ ಹೆಡ್ಲೈಟ್ ಒಡೆದು ರಸ್ತೆಯಲ್ಲೇ ಬೈಕ್ ಸವಾರನ ಮೇಲೆ ಆಟೋ ಚಾಲಕ ಗೂಂಡಾಗಿರಿ ಮಾಡಿದ್ದಾನೆ. ಅವಾಚ್ಯ ಪದಗಳಿಂದ ರ್ಯಾಪಿಡೋ ಬೈಕ್ ಸವಾರನಿಗೆ ನಿಂದಿಸಿ ಪುಂಡಾಟ ಮೆರೆದಿದ್ದಾನೆ. ಸದ್ಯ ಆಟೋ ಚಾಲಕನ ಬಗ್ಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ. ಬ್ರೋಕರ್ಗಳನ್ನ ನಂಬಿ ಮನೆ ಲೀಸ್ ಪಡೆದುಕೊಳ್ಳುವ ಮುನ್ನ ಎಚ್ಚರದಿಂದ ಇರಿ. ಯಾರದ್ದೋ ಮನೆ ತೋರಿಸಿ ನಾನೇ ಓನರ್ ಅಂತ ಯಾಮಾರಿಸ್ತಾರೆ. ಬ್ರೋಕರ್ಗಳನ್ನ ನಂಬಿ ಲಕ್ಷ ಹಣ ಕೊಟ್ಟು ಮನೆ ಲೀಸ್ಗೆ ಕೊಡಿಸಿ ಅಂತ ಹೋದ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾರೆ. ಹಲವು ಬ್ಯಾಂಕ್ಗಳಿಂದ ಮನೆ ಮೇಲೆ ಲಕ್ಷ ಸಾಲ ಪಡೆದು ಇಎಂಐ ಕಟ್ಟದೆ ಕಳ್ಳಾಟ ನಡೆಸ್ತಾ ಇದ್ದಾರೆ. ಬಿಲ್ಡರ್ ರಘು ಎಂಬಾತನನ್ನ ನಂಬಿ 32ಕ್ಕೂ ಹೆಚ್ಚು ಕುಟುಂಬಗಳು ಮೋಸ ಹೋಗಿವೆ. ಮನೆ ಮೇಲೆ ಲಕ್ಷ ಸಾಲ ಪಡೆದು ಇಎಂಐ ಕಟ್ಟದೆ ಇರೋದ್ರಿಂದ ಫ್ಲಾಟ್ನಲ್ಲಿ ಲೀಸ್ ಇದ್ದವರಿಗೆ ಬ್ಯಾಂಕ್ ನೋಟಿಸ್ ನೀಡಿದೆ. ಈಗಾಗಲೇ ಮನೆ ಮಾಲೀಕರು 3 ಮನೆಗಳನ್ನ ಖಾಲಿ ಮಾಡಿಸಿದ್ದಾರೆ. ಇತ್ತ ಹಣವೂ ಇಲ್ಲದೆ ಮನೆಯೂ ಇಲ್ಲದೆ 32ಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿವೆ. ಸದ್ಯ ಕೊಡಿಗೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಾಭದ್ರಾ ಜಲಾಶಯ ಬರಿದಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯ ಡೆಡ್ ಸ್ಟೋರೇಜ್ ಹಂತ ತಲುಪಿದೆ. ಸದ್ಯ 4 ಟಿಎಂಸಿ ನೀರು ಮಾತ್ರ ಇದ್ದು 3 ಟಿಎಂಸಿ ಡೆಡ್ ಸ್ಟೋರೇಜ್ ಬಂದ ಬಳಿಕ ಬಳಸೋ ಹಾಗಿಲ್ಲ. ಹಾಗಾಗಿ ಕೇವಲ 1 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ. ಬಾಕಿ ಇರುವ 1 ಟಿಎಂಸಿ ನೀರು ಇನ್ನೂ 1 ತಿಂಗಳು ಕುಡಿಯುವ ನೀರು ಪೂರೈಕೆ ಮಾಡಬೇಕಿದೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು 4 ಜಿಲ್ಲೆಗಳು ಸೇರಿದಂತೆ ಆಂಧ್ರ ಹಾಗೂ ತೆಲಂಗಾಣದ ಒಟ್ಟು 8 ಜಿಲ್ಲೆಗಳಿಗೆ ತುಂಗಾಭದ್ರಾ ಜಲಾಶಯದ ನೀರು ಅನಿವಾರ್ಯ. ನಿರೀಕ್ಷೆಯಂತೆ ಜೂನ್ ವೇಳೆ ಮುಂಗಾರು ಮಳೆ ಆಗದೇ ಇದ್ರೆ ನೀರಿಗೆ ಹಾಹಾಕಾರ ಶುರುವಾಗಲಿದೆ. ರ್ಯಾಪಿಡೋ ಬೈಕ್ ಸವಾರನ ಮೇಲೆ ಆಟೋ ಚಾಲಕ ದರ್ಪ ತೋರಿದ ಘಟನೆ ಬೆಂಗಳೂರಿನ ಮಹಾದೇವಪುರದಲ್ಲಿ ನಡೆದಿದೆ. ಬೈಕ್ ಹೆಡ್ಲೈಟ್ ಒಡೆದು ರಸ್ತೆಯಲ್ಲೇ ಬೈಕ್ ಸವಾರನ ಮೇಲೆ ಆಟೋ ಚಾಲಕ ಗೂಂಡಾಗಿರಿ ಮಾಡಿದ್ದಾನೆ. ಅವಾಚ್ಯ ಪದಗಳಿಂದ ರ್ಯಾಪಿಡೋ ಬೈಕ್ ಸವಾರನಿಗೆ ನಿಂದಿಸಿ ಪುಂಡಾಟ ಮೆರೆದಿದ್ದಾನೆ. ಸದ್ಯ ಆಟೋ ಚಾಲಕನ ಬಗ್ಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ. ಬ್ರೋಕರ್ಗಳನ್ನ ನಂಬಿ ಮನೆ ಲೀಸ್ ಪಡೆದುಕೊಳ್ಳುವ ಮುನ್ನ ಎಚ್ಚರದಿಂದ ಇರಿ. ಯಾರದ್ದೋ ಮನೆ ತೋರಿಸಿ ನಾನೇ ಓನರ್ ಅಂತ ಯಾಮಾರಿಸ್ತಾರೆ. ಬ್ರೋಕರ್ಗಳನ್ನ ನಂಬಿ ಲಕ್ಷ ಹಣ ಕೊಟ್ಟು ಮನೆ ಲೀಸ್ಗೆ ಕೊಡಿಸಿ ಅಂತ ಹೋದ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾರೆ. ಹಲವು ಬ್ಯಾಂಕ್ಗಳಿಂದ ಮನೆ ಮೇಲೆ ಲಕ್ಷ ಸಾಲ ಪಡೆದು ಇಎಂಐ ಕಟ್ಟದೆ ಕಳ್ಳಾಟ ನಡೆಸ್ತಾ ಇದ್ದಾರೆ. ಬಿಲ್ಡರ್ ರಘು ಎಂಬಾತನನ್ನ ನಂಬಿ 32ಕ್ಕೂ ಹೆಚ್ಚು ಕುಟುಂಬಗಳು ಮೋಸ ಹೋಗಿವೆ. ಮನೆ ಮೇಲೆ ಲಕ್ಷ ಸಾಲ ಪಡೆದು ಇಎಂಐ ಕಟ್ಟದೆ ಇರೋದ್ರಿಂದ ಫ್ಲಾಟ್ನಲ್ಲಿ ಲೀಸ್ ಇದ್ದವರಿಗೆ ಬ್ಯಾಂಕ್ ನೋಟಿಸ್ ನೀಡಿದೆ. ಈಗಾಗಲೇ ಮನೆ ಮಾಲೀಕರು 3 ಮನೆಗಳನ್ನ ಖಾಲಿ ಮಾಡಿಸಿದ್ದಾರೆ. ಇತ್ತ ಹಣವೂ ಇಲ್ಲದೆ ಮನೆಯೂ ಇಲ್ಲದೆ 32ಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿವೆ. ಸದ್ಯ ಕೊಡಿಗೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.